ಮೂತ್ರ ಚಿಕಿತ್ಸೆ ಎಂದರೇನು, ಅದಕ್ಕೆ ಕಾರಣ ಯೋಚನೆ ಎಂದರೇನು ಅಲ್ಲ, ಯೋಚನೆ ನಮಗೆ ಬರಬಾರದು ಅಲ್ವಾ. ಆದರೆ ಕೇಳಿಸ್ಕೊಳ್ಳೋಕ್ಕೂ ಹೇಳೋಕ್ಕೂ ಚೆನ್ನಾಗಿರಲ್ಲ ಅಲ್ವಾ, ಏನಪ್ಪ ಇದೆಲ್ಲ ಬೇಕಾ ಅಂದರೆ ಅಲ್ಲಿ ನೀವು ಯಾವುದು ಬೇಕು ಬೇಡ ಅಂತ ಹೇಳಂಗಿಲ್ಲ, ಎಲ್ಲವೂ ಬೇಕು. ಏನಮ್ಮ, ಕಾರಣ ಏನಂದ್ರೆ ನಮಗೆ ಮೈನಸ್ಸು ಪ್ಲಸ್ ಇದ್ರೆ ಮ್ಯಾಥಮೆಟಿಕ್ಸ್ ಆಗೋದು, ಬರೇ ಪ್ಲಸ್ ಆದರೆ ಮ್ಯಾಥಮೆಟಿಕ್ಸ್ ಆಗಲ್ಲ. ಹಾಗೆ ನಮಗೆ ಹೊರಗಿನದು ಒಳಗಿನದು ಎರಡೂ ನಾವು ಮುಂದೆ ಇಟ್ಟರೆ ನಿಮಗೆ ಅರ್ಥ ಗೊತ್ತಾಗತ್ತೆ. ಒಳಗೆ ಹಾಗೇ ಇರಲಿ ಅಂದರೆ ನೀವು ಜೀವನ ಪರ್ಯಂತ ಚೆನ್ನಾಗಿರೋಕ್ಕಾಗೋದೇ ಇಲ್ಲ. ಒಳಗಿನದು ಹೊರಗಿನದು, ಒಳಗೆ ಹೊರಗೆ ಎರಡು ಬೇಕು ತಾನೆ, ಬೇಕು ಅಲ್ವಾ. ಇದನ್ನ ತಿಳ್ಕೊಳ್ತಕ್ಕಂಥದ್ದು, ತಿಳಿಸ್ತಕ್ಕಂಥ ಮೆಸೇಜ್ ಯಾವುದು ಅಂದ್ರೆ ಮೂತ್ರ ಚಿಕಿತ್ಸೆ. 3 ಸಲ ಹೇಳ್ಬಿಟ್ಟಿದ್ದೀನಿ. ಅಂತ ಡಿಫ್ರೆಂಟ್ ವಿಶೇಷವಾಗಿರೋದು ಏನಪ್ಪಾ ಅದು, ಅದು ಹೆಂಗಪ್ಪ ಅದು ಕತೆ ಅಂತಕ್ಕಂಥ ಭಯನೂ ಆಗ್ಬೋದು, ಬೇಜಾರು ಆಗ್ಬೋದು. ಇಲ್ಲ ತಿಳ್ಕೊಳ್ಳೋಣ ಏನು ಅಂತ, ತುಂಬಾ ಅಲ್ವಾ. ಮೂತ್ರ ಚಿಕಿತ್ಸೆ ಅಂದ್ರೆ ಸೊ ಹಾಗಾಗಿ ಇದು ಮಕ್ಕಳಿಂದ ಶುರುವಾಗತ್ತೆ, ಹುಟ್ಟುವ ಮಗುವಿಂದನೂ ಶುರುವಾಗತ್ತೆ. ಇದು ಹುಟ್ಟಿದ ಮಗು ಇರುತ್ತಲ್ಲ ಅದರಿಂದ ಶುರುವಾಗತ್ತೆ, ಸಾಯೋ ಸಮಯದವರೆಗೂ ಈ ಚಿಕಿತ್ಸೆ ಮನುಷ್ಯನಿಗೆ ಬೇಕು. ಮೂತ್ರ ಚಿಕಿತ್ಸೆ ಯಾವತ್ತೋ ಬರ್ತದೆ ಸ್ವಾಮಿ, ಶುಗರ್ ಬಂದಾಗ ಟೆಸ್ಟ್ ಮಾಡಿಸ, ಅದಲ್ಲ ವಿಚಾರ. ಇದನ್ನ ತಿಳ್ಕೊಂಡ್ರೆ ನೀವು ಶುಗರು, ಕ್ಯಾನ್ಸರು, BP ಇದೆಲ್ಲ ಏನು ಕೇಳಂಗಿಲ್ಲ. ಗಾಬರಿ ಆಗತ್ತೆ, ನನಗೆ ಭಯ ಆಗತ್ತೆ, ಯೋಚನೆ ಬರುತ್ತೆ. ಇದನ್ನ ಮೂತ್ರ ಚಿಕಿತ್ಸೆಯ ಸತ್ಯವನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ನೀವು ಯಾವುದು ರೋಗ ಇಲ್ಲವೇ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಎಲ್ಲೋ ಹೋಗಿ ನೀವು ಕೇಳಬೇಕಾಗಿಲ್ಲ, ಟೆಸ್ಟ್ ಮಾಡಿಸ್ಬೇಕಾಗಿಲ್ಲ, ನನಗೇನು ಬಂದದ್ದು ನೋಡಿ ಅಂತ. ಅಂತಹ ಒಂದು ರಹಸ್ಯಕರವಾದ ವಿಚಾರ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗಮ್ಮ ಇದು ತುಂಬಾ ತಂದೆ ತಾಯಿಗಳು ಮಾಡಬೇಕಾದ ಪ್ರಯತ್ನ. ಮಕ್ಕಳಿಗೆ ಪ್ರತಿದಿನ ಕೂಡ ನಿಮಗೆ ಇದು ಸರ್ಟಿಫಿಕೇಟ್ ಸಿಕ್ದಂಗೆ ಸಿಕ್ಕತ್ತೆ. ನಿಮ್ಮ ಮಕ್ಕಳು ಏನಾಗಿದ್ದಾರೆ, ಏನಾಗ್ತಾ ಇದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ, ಇದನ್ನ ನೀವು ತಿಳ್ಕೊಂಡ್ಬಿಟ್ರೆ ನೀವು ತಿಳ್ಕೋಬೇಕು ಈ ಮಗುವಿಗೆ ಅಂದರೆ ನನಗೆ ಅಥವಾ ಮಗುವಿಗೆ ಅಥವಾ ಗಂಡನಿಗೆ ಯಾರಿಗೆ ಆಗಲಿ ಕುಟುಂಬದಲ್ಲಿ ಈ ಮೂತ್ರ ಚಿಕಿತ್ಸೆಯ ಅವಕಾಶ ಅವಶ್ಯಕತೆ ಇದೆ ಅಂತ ನೀವೇ ಡಾಕ್ಟರ್. ಎಷ್ಟು ಖುಷಿ ಆಗುತ್ತಲ್ಲಮ್ಮ, ಹೌದು ಅಲ್ವಾ. ಆಮೇಲೆ ನಮ್ಮ ದೇಹ ನಾವೇ ರೆಡಿ ಮಾಡ್ಕೊಳ್ಳೋದು, ಇವು ಅದ್ಭುತವಾದ ವಿಚಾರ.